ಶ್ರೀರಾಮ್ಪುರ ಗಲ್ಲಿ ಸುತ್ತ ಮುಂದೆ ಬಂದ್ರೆ ಮಚ್ಚೆ ಶ್ರೀರಾಮ್ಪುರ ಗಲ್ಲಿ ಸುತ್ತ ಮುಟ್ಟಕ್ ಬಂದ್ರೆ ಮಚ್ಚ ಎದ್ದು ಬಿಡಬೇಡ ಅವನ್ನ. ಈ ಅಪ್ಪ ಹೋಗ್ತಾ ಇರ್ತಾರೆ ಸುಮ್ನೆ. ಅಕ್ಕ 10 ಗಂಟೆ ಕ್ಲೋಸ್ ಅಂತ ಇದು. 10 ಗಂಟೆಗೆ ಕ್ಲೋಸಾ? ಗುಂಡು ಗುಂಡು ಒಳಗೆ ಸೇರಿದರೆ ಗುಂಡು. ಸಂತೋಷ್ ಥಿಯೇಟರ್ ಅಲ್ಲಿ ಕಳಾಶಿ ಪಲ್ಯ ಮೂವಿ ಹಾಕಿದ್ದಾರೆ. ಡಿ ಬಾಸ್. ಕುಕ್ಕಿಂಗ್ ಒಂದು ಕಲಾತ್ಮಕ ಕುಸುರಿ. ಅಡುಗೆಯನ್ನು ಕೆಲವು ಪದಾರ್ಥಗಳಿಂದ ಮಾಡ್ತಾರೆ. ಮಾಡಿದವರು ಅದಕ್ಕೊಂದು ಜೀವ ಕೊಡ್ತಾರೆ. ತಿಂದು ಆನಂದಿಸಿದವರು ಆ ಜೀವಕ್ಕೊಂದು ಅರ್ಥ ಕೊಡ್ತಾರೆ. ಗೈಸ್ ಹಂಗಂತ ನಮ್ಮ ಭಾವ ಇವಾಗ ನಮಗೆ ಓಮ್ ಫಿಲಮ್ ಹಾಕಿ ತೋರಿಸ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ಬೋದು. ಸೊ ಗೈಸ್ ನಾವಿವಾಗ ಬೆಳಿಗ್ಗೆ ಎದ್ದು 9 ಗಂಟೆ ಆಗಿದೆ. ನಾನು ನಮ್ಮ ಅಕ್ಕ ಮತ್ತೆ ನಮ್ಮ ಭಾವ ಎಲ್ಲ ಬೆಳಿಗ್ಗೆ ಎದ್ದು ರನ್ನಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡಿ ಶ್ರೀರಾಮ್ಪುರ ಹಳ್ಳದ ಗ್ರೌಂಡ್, ಅದು ಒಂದು ಶ್ರೀರಾಮ್ಪುರದಲ್ಲಿ ಒಂದು ಗ್ರೌಂಡ್ ಇದೆಯಂತೆ. ಇಲ್ಲಿಂದ ಆಟೋದಲ್ಲಿ ಹೋಗಿ ಆಟೋಯಿಂದ ಮೆಟ್ರೋ ಅಲ್ಲಿ ಹೋಗ್ಬೇಕು. ಮೋಟಿವೇಶನ್ ಇವಾಗ ಬಂದಿರೋದು ಇವನಿಗೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಂಗಿಂದ ರನ್ನಿಂಗೇ ಮಾಡಿಲ್ಲ. ನಮ್ಮ ಭಾವನ್ ನೋಡಿ ಇವಾಗ ನನಗೂ ಸ್ವಲ್ಪ ಮತ್ತೆ ಫಿಟ್ ಆಗಿಡೋಣ ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ಮೆಟ್ರೋ ಸ್ಟೇಷನ್ಗೆ ಹೋಗ್ತೀವಲ್ಲ, ಅಲ್ಲಿ ಸಿಗ್ತೀವಿ. ಸೊ ಗೈಸ್ ನಾವಿವಾಗ ಪೀಣ್ಯ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಸೊ ಇಲ್ಲಿಂದ ನಾವು ಶ್ರೀರಾಮ್ಪುರ ಹೋಗ್ತೀವಿ. ಒಂದು ಎಷ್ಟು ಸ್ಟಾಪ್ ಆಗ್ಬೋದು? 10 ಸ್ಟಾಪ್ ಆಯ್ತಾ? ಹೌದಾ? ಒಂದು 15 ಮಿನಿಟ್ಸ್ ಆಗ್ಬೋದು ಹಂಗಾರೆ? 20 ಮಿನಿಟ್ಸ್ ಅಂತೆ. 20 ಮಿನಿಟ್ಸ್ ಹೋಗ್ಬಿಟ್ಟು ಅಲ್ಲಿ ಓಡೋದು. ಗೈಸ್ ಹಂಗಂತ ನಾನು ಬೆಳಿಗ್ಗೆ ಎದ್ಬಿಟ್ಟು ಅರ್ನವಿನ ಒಂದು 2 ಅವರ್ ನೋಡ್ಕೊಂಡೆ. ನನಗೆ ಅಲ್ಲೇ ಫುಲ್ ನನ್ನ ಒಂದು ದಿನದ ವರ್ಕೌಟ್ ಎಲ್ಲ ಕಂಪ್ಲೀಟ್ ಆಗಿದೆ ಅನಿಸ್ತಾ ಇದೆ. ಇಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀನೋ ಗೊತ್ತಿಲ್ಲ, ನೋಡೋಣ ಇದ್ದೆ. ಸೊ ಗೈಸ್ ಆ್ಯಕ್ಚುಲಿ ಬೆಂಗಳೂರು ಮೆಟ್ರೋ ಸ್ಟೇಷನ್ಗಳಲ್ಲಿ ನೀವು ವೀಡಿಯೋ ಮಾಡೋಂಗಿಲ್ಲ. ಸುಮಾರು ಕಡೆ ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೆ. ಸುಮಾರು ಕಡೆ ನನಗೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ಆದರೆ ಮಧ್ಯದಲ್ಲಿ ಒಂದು ಚೂರು ವೀಡಿಯೋ ಮಾಡ್ಕೋಬೋದು ಅನ್ನೋದು ಬಿಟ್ಟರೆ ಇನ್ನೇನು ಮಾಡೋಕ್ಕೆ ಬೈದ್ಬಿಡ್ತಾರೆ. ಹೇಳ್ಕೊಡ್ತೀನಿ ಪೊಲೀಸ್ಗೆ. ಏನಂತ? ಇವ್ನು ವಿಡಿಯೋ ಮಾಡ್ತಾ ಇದ್ದಾನೆ ಅಂತ. ಹೆಂಗಿದೆ ಬೆಂಗಳೂರು ಲೈಫ್ ನಿಂದು? ನೋಡ್ತಾ ಇದೆಯಲ್ಲ ನೀನೆ. ಚೆನ್ನಾಗಿದೆ. ನೀನೇ ಹೇಳ್ಬೇಕು. ಫಾಸ್ಟ್ ಫಾರ್ವರ್ಡಿಂಗ್. ನಮ್ಮೂರಲ್ಲಿ ನಾನು ರನ್ನಿಂಗ್ ಮಾಡಬೇಕು ಅಂದರೆ ನಮ್ಮ ಮನೆ ಮುಂದೆನೇ ಐತೆ ಗ್ರೌಂಡು. 3 ಪಲ್ಟಿ ಹೊಡ್ರೆ ನನ್ನ ಮನೆ ಹೋಗಿ ರನ್ನಿಂಗ್ ಮಾಡ್ಕೊಬತ್ತಿದ್ದೆ. ಬಟ್ ಇಲ್ಲಿ ಅರ್ಧ ಗಂಟೆ ಹೋಗ್ಬೇಕು ಬೆಂಗಳೂರಲ್ಲಿ. ಬೆಂಗಳೂರಿಗೂ ನಮ್ಮೂರಿಗೂ ಇರೋ ಡಿಫ್ರೆನ್ಸ್ ಇದೆ. ಸೊ ಗೈಸ್ ನಾವಿವಾಗ ಶ್ರೀರಾಮ್ಪುರಕ್ಕೆ ಬಂದಿದ್ದೀವಿ. ಸೊ ಒಂದು ಹಾಡಿದೆಯಲ್ಲ ಶ್ರೀರಾಮ್ಪುರ, ಯಾವ್ದಕ್ಕ ಹಾಡು? ಅದೇ ಶ್ರೀರಾಮ್ಪುರ ಗಲ್ಲಿ ಸುತ್ತ ಮುಂದೆ ಬಂದ್ರೆ ಮಚ್ಚೆ ಎತ್ತು ಬಿಡಬೇಡ ಅವನ್ನ. ಶ್ರೀರಾಮ್ಪುರ ಗಲ್ಲಿ ಸುತ್ತ ಮುಟ್ಟಕ್ ಬಂದ್ರೆ ಮಚ್ಚ ಎದ್ದು ಬಿಡಬೇಡ ಅವನ್ನ. ಗೈಸ್ ನಾನು ಆ್ಯಕ್ಚುಲಿ ನಮ್ಮ ಅಕ್ಕ ಪಬ್ಲಿಕಲ್ಲಿ ವೀಡಿಯೋ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಮಾತಾಡಲ್ಲ ಅಂದ್ಕೊಂಡು ವೀಡಿಯೋ ಆನ್ ಮಾಡಿದೆ. ಬಟ್ ಚೆನ್ನಾಗಿ ವೈಪ್ ಮಾಡ್ತಿದ್ದಾಳೆ. ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟರ್ ಆಗಿ ಇವಳನ್ನ ಟರ್ನ್ ಮಾಡ್ತೀನಿ ಒಂದು ಸ್ವಲ್ಪ ದಿವಸದಲ್ಲಿ ನಾನು. ಹೌದಾ? ಪಕ್ಕ. ಲೆಟ್ಸ್ ಟ್ರೈ. ಹೋಪ್ ಫಾರ್ ದ ಬೆಸ್ಟ್. ಗೈಸ್ ಇಲ್ಲಿಂದ ನಾವು ಒಂದು 10 ನಿಮಿಷ ನಡ್ಕೋದ್ರೆ ನಮ್ಮ ಗ್ರೌಂಡ್ ಸಿಗುತ್ತೆ. ಗೈಸ್ ಎಲ್ಲಾರ ಫ್ಯಾಮಿಲಿಯಲ್ಲಿ ಒಬ್ರು ಇರ್ತಾರೆ. ಈ ಅಪ್ಪ ಹೋಗ್ತಾ ಇರ್ತಾರೆ ಸುಮ್ಮನೆ ಮುಂದಕ್ಕೆಲ್ಲಾನು ಬಿಟ್ಟು. ಏನಂದ್ರೆ ಅವ್ರೊಬ್ರು ಮಾತ್ರ ಅವ್ರ ಪಾಡಿ ಅವ್ರು ಹೋಗ್ತಾ ಇರ್ತಾರೆ. ನಾವ್ ಹಿಂದೆ ಅವ್ರನ್ನ ಸುಮ್ಮನೆ ಫಾಲೋ ಮಾಡ್ಕೊಂಡು. ಅದು ಬೇರೆ ಯಾರು ಅಲ್ಲ ಅವರು. ಅವ್ರಿಗೆ ಒಟ್ಟು ಡೆಸ್ಟಿನೇಷನ್ ರೀಚ್ ಆಗ್ಬೇಕಷ್ಟೇ, ಅದು ಮೇನ್ ಇರೋದು. ಅಷ್ಟೇ ಅಷ್ಟೇ. ನಮಗೇನು ಹೇಳು, ನಾವು ಅಲ್ಲೋಗಿ ಏನ್ ಮಾಡ್ತೀವಲ್ಲ, ಹೋಗ್ಬೇಕಾರೆ ಏನ್ ಮಾಡ್ತೀವಿ ಅದು ಇಂಪಾರ್ಟೆಂಟ್. ಆಕ್ಚುಲಿ ನಂಗೆ ಹೊಟ್ಟೆ ಹಸಿತಾ ಇದೆ, ಬೆಳಗಿಂದ ಏನೂ ತಿನ್ನಿಲ್ಲ, ಹಂಗೆ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ನಾವೇನಾದ್ರು ಅಕ್ಕ ಏನಾದ್ರು ಬಾಳೆಹಣ್ಣು ತಿನ್ಕೊಂಡು ಹೋಗ್ಬೇಕಿತ್ತು ಸೀರಿಯಸ್ ಆಗಿ. ಹೌದು. ಇಲ್ಲೆಲ್ಲೂ ಸಿಗಲ್ವಾ? ಅಲ್ಲಿ ಇತ್ತು, ಮನೇಲೇ ಇತ್ತು. ಮತ್ತೆ ಹೇಳ್ಬೇಕು ತಾನೆ. ಕೇಳ್ಬೇಕು ತಾನೇ ನೀನು. ಬರೀ ಡೌಗಳು ನಿಂದು. ನನಗೇನ್ ಗೊತ್ತು ಇಷ್ಟೊಂದು ಲೇಟ್ ಆಗುತ್ತೆ ಅಂತ. ಗೈಸ್ ನಮ್ಮ ಅಕ್ಕ ಹಂಗಂತ ಆರ್ನವಿ ಹುಟ್ಟಾದ್ಮೇಲೆ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟು ಬೇಗ ಬೆಳಿಗ್ಗೆ ಎದ್ದು ಬರ್ತಾ ಇರೋದು. ಹೌದು ಅಲ್ವಾ? ಬೆಳಗ್ಗೆ ಬೇಗ ಹೇಳ್ತೀನಿ, ಬಟ್ ಮನೆ ಬಿಟ್ಟು ಬರಕ್ ಆಗ್ತಿರ್ಲಿಲ್ಲ. ನೋಡು ನಾನಿರೋದಕ್ಕೆ ನಮ್ಮ ಅಕ್ಕನ ಎಲ್ಲ ಕಡೆ ಕರ್ಕೊಂಬಂದು ಸುತ್ತಿಸ್ತಾ ಇದ್ದೀನಿ. ಹೌದೌದು. ಇಲ್ಲ ಅಂದ್ರೆ ಸುಮ್ಮನೆ ಮನೇಲೆ ಗುಬ್ಬಚ್ಚಿ ತರ ಮಲ್ಗಿರ್ತಿದ್ಲು. ಸೊ ನಮ್ಮ ಬಾಬಾ ಬೈತಾರ ಆಮೇಲೆ ಸಿಗ್ತೀನಿ. ರೈಲ್ವೆ ಟ್ರ್ಯಾಕ್ ನಮ್ಮ ಶ್ರೀರಾಮ್ಪುರ ಗ್ರೌಂಡ್ ಏನಿದೆಯಲ್ಲ, ನೋಡೋಣ ಹೆಂಗೈತೆ ಅಂತ. ಈ ಗ್ರೌಂಡ್ ಇಲ್ಲಿಂದಾನೆ ಸ್ಟಾರ್ಟ್ ಮಾಡೋದು. ಓಡೋದು ಇಲ್ಲಿಂದ. ಜನ ಇದರಲ್ಲಿ ಚೆನ್ನಾಗಿ ವಾಲಿಬಾಲ್ ಎಲ್ಲ ಆಡ್ತಿದ್ದಾರೆ. ನೀನು ಓಡಲ್ವಾ? ನಾನು ಯಾಕೆ ಕೊಡ್ಲಿ? ವಾ, ಇದೊಂದು 200 ಮೀಟರ್ಸ್ ಇದೆಯಾ ಅಂತ. ಗೈಸ್ ಇಲ್ಲಿ ನೋಡಿ ಬಾಬಾ, ಇದು ಎಷ್ಟಿರ್ಬೋದು? ಒಂದು 300 ಮೀಟರ್ಸ್ ಇದೆಯಾ? 200 ಫುಲ್ ಸರ್ಕಲ್ ಸೇರಿ. ಅಕ್ಕ ಎಸ್ ನಮ್ಮ ಬಾಬಾ ಸಿಂಥೆಟಿಕ್ ಇದೊಂದೇ ಫ್ರೀ ಆಗಿರೋದು ಅಂತ ಹೇಳ್ತಿದ್ದಾರೆ. ಬಂದೈತಲ್ಲ ಅದೇ ಅಲ್ಲ, ಹಾಕೋರಲ್ಲ ಅದೇ ತಾನೇ ಸಿಂಥೆಟಿಕ್. ನಾನು ಓಡಿದ್ದೀನಿ ಕಣೆ. ಎಲ್ಲ ಓಡಿದಾನೆ, ಇವಾಗೆಲ್ಲ ಬಿಟ್ಬಿಟ್ಟಿದ್ದಾನೆ. ಗೈಸ್ ಒಂದು ಟೈಮಲ್ಲಿ ನಾನು ಅಥ್ಲೇಟ್ ತರ ಇದ್ದೆ, ಬಟ್ ಇವಾಗ ತುಂಬಾ ಹುಡುಗಿರಿಂದ ಓಡಿದಾನೆ. ಆ ಥರ ಇವಾಗ ಬಿಟ್ಟಿದ್ದಾನೆ. ಏನು ಬಂದೈತಲ್ಲ ವಾಪಸ್ ಹೋಗೋದಾ? ನಡಿ ಸಾಕು ಆಯ್ತು. ನಾನು ವಾಕಿಂಗು ಜಾಗಿಂಗು ಎಲ್ಲ. ನಮ್ಮ ಅಕ್ಕಂಗೆ ಮೆಟ್ರೋ ಸ್ಟೇಷನಿಂದ ಇಲ್ಲಿಗೆ ಬರೋ ಅಷ್ಟರಲ್ಲೇ ಅವಳಿಗೆ ಕಂಪ್ಲೀಟ್ ವರ್ಕೌಟ್ ಎಲ್ಲ ಮುಗಿದೋಗೈತಿ.
ಆ್ಯಕ್ಚುಲಿ ಇದು 10 ಗಂಟೆಗೆ ಕ್ಲೋಸ್ ಅಂತೆ, ನಾವು 9:45ಗೆ ಬಂದಿದ್ದೀವಿ. ಅಕ್ಕ 10 ಗಂಟೆಗೆ ಕ್ಲೋಸ್ ಅಂತ ಇದು. 10 ಗಂಟೆಗೆ ಕ್ಲೋಸಾ? ಹಾಂ, ಇನ್ನು 6 ನಿಮಿಷ ಇದೆ. ಒಳ್ಳೇದಾಯ್ತು, ನಂಗೆ ಹಸು ಆಗ್ತಾ ಇದೆ. ಬೇಗ ಆಚೆ ಹೋಗ್ಬಿಟ್ಟು ಏನಾದ್ರು ತಿನ್ನೋಣ. ನಮ್ಮ ಬಾಬಾ ಈಗ ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಗೈಸ್ 2 ವರ್ಷ ಆದಮೇಲೆ ಓಡಿದೆ. ಸಡನ್ನಾಗಿ ಹಳೆ ಓಡಿದ್ದೆಲ್ಲ ಹಾಕ್ಕೊಂಡ್ಬಿಡ್ತು. ಅರೆ ಮುಂಚೆ ಥರ ಅಂತ ಓಡೋಕ್ಕಾಗ್ತಿಲ್ಲ. ಕಿತ್ಕೊಂಡ್ಬರ್ತಾ ಇದೆಯಾ? ಕೇಳ್ತಿಲ್ಲ. ಸ್ಟಾರ್ಟ್ ಮಾಡ್ಬೇಕು ಗೈಸ್, ಮತ್ತೆ ಆದಷ್ಟು ಬೇಗ ರನ್ನಿಂಗಿನಿಗೆಲ್ಲ ಸ್ಟಾರ್ಟ್ ಮಾಡಿ ಒಂದು ಒಳ್ಳೆ ಫಾರ್ಮಿಗೆ ಬಂದರೆ ಅವಾಗ ಮತ್ತೆ ಓಡ್ಬೋದು. ಆ್ಯಂಡ್ ಈ ಶೂಸು ನನಗೆ ಇದು ನಮ್ಮ ಬಾವನ ಶೂಸು, ಸೊ ಈ ಶೂಸ್ ನನಗೆ ಸಪೋರ್ಟ್ ಮಾಡ್ತಾಯಿಲ್ಲ. A few moments later. ಸೊ ಗೈಸ್ ಆ್ಯಕ್ಚುಲಿ ನಾವು ಇನ್ನೂ ವರ್ಕೌಟ್ ಮಾಡೋಕ್ಕೆ ಮೂಡಲ್ಲಿದ್ವಿ, ಬಟ್ ಇಲ್ಲಿ ಟೈಮ್ ಆಗಿದೆ ಅಂತ ಎಲ್ಲ ವಾಪಸ್ ಕಳಿಸ್ತಾ ಇದ್ದಾರೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ನಮ್ಮದು ವರ್ಕೌಟ್ ಮುಗೀತು ಆ್ಯಂಡ್ ಇವಾಗ ನಾವು ವಾಪಸ್ಸು ಈಗ ತಿಂಡಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? CTR. ಅದೇ ವಿರಾಟ್ ಕೊಹ್ಲಿ ಹೋಗಿದ್ದು. ಸೊ ಗೈಸ್ ನಾವು CTR ಹತ್ರ ಬಂದಿದ್ವಿ, ಬಟ್ ಇಲ್ಲಿ ಹೆಚ್ಚು ಕಮ್ಮಿ ಒಂದು 30-40 ಜನ ದೊಡ್ಡ ಲೈನ್ ಇದೆ. ಸೊ ಇನ್ನು ಒಂದು 50 ಜನದ್ದೇ ಲೈನ್ ಇದೆ. ಇಲ್ಲಿ ಈಗಲೂ ತಿನ್ಬೇಕಾ? ಬೇಕಿತ್ತು, ಬಟ್ ಅಷ್ಟು ಜನ ನೋಡಿ ಬೇಡ ಅನಿಸ್ತಾ ಇದೆ. ಕರೆಕ್ಟ್. ಸೊ ಬೇರೆ ಎಲ್ಲಾರು ತಿಂತೀವಿ, ನಾವು ಇಲ್ಲಿ ತಿನ್ನೋ ಅಂತ ಹೋಗಲ್ಲ. ಮುಂಚೆ ತಿಂದಿದ್ದ ನೀನು ಇಲ್ಲಿ? ಬಾಬಾ ನೀವು ತಿಂದಿದ್ದೀರಾ? ಚೆನ್ನಾಗಿರುತ್ತಾ? ಬಟ್ ಮೊದಲಿನ ಥರ ಇಲ್ಲ ಇವಾಗ. ಈ ಹೋಟ್ಲು ಪಕ್ಕನೇ ಬೇರೆ ಯಾವ್ದಾದ್ರು ನಾವೇ ಒಂದು ಹೋಟ್ಲು ಮಾಡ್ಕೊಂಡ್ರೆ ಒಳ್ಳೆ ವರ್ಕೌಟ್ ಆಗುತ್ತೆ. ಇಲ್ಲೇ ಇದೆಯಲ್ಲ, ಇಲ್ಲೂ ಐತಾ? ಓ, ಹೋಟ್ಲು ಪಕ್ಕ ಹೋಟ್ಲಿದ್ರು ಬಿಸ್ನೆಸ್ ಆಗ್ತೈತಿ. ದೂರ ನಿಲ್ಲೋಣ ಅಥವಾ ಬೇರೆ ಕಡೆ ಹೋಗೋಣ? ಬೇರೆ ಕಡೆ ಹೋಗ್ಬಿಡೋಣ ಬಾಬಾ. ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆ ಆಗ್ಬಿಡುತ್ತೆ ಅನ್ಸುತ್ತೆ. CTR ಅಲ್ಲಿ ತುಂಬ ಜನ ಇದ್ರು ಅಂತ ಅದ್ರ ಪಕ್ಕದಲ್ಲಿರೋ ಒಂದು ನಾರ್ಮಲ್ ಹೋಟ್ಲಿಗೆ ಬಂದಿದ್ದೀವಿ. ನಮ್ಮ ಬಾಬಾ ಇಡ್ಲಿ ತೊಗೊಂಡಿದ್ದಾರೆ, ನಾನು ರವಾ ಇಡ್ಲಿ ತೊಗೊಂಡಿದ್ದೀನಿ. ನಮ್ಮ ಅಕ್ಕ ವೇಟಿಂಗ್ ಫಾರ್ ದೋಸೆ, ಮಸಾಲೆ ದೋಸೆ. ಅವಳೆಲ್ಲ ಹೋದ್ರು ಮಸಾಲೆ ದೋಸೆನೇ ತಿನ್ನೋದು. ಸಂಜೆ ಹೋದ್ರು ಮಸಾಲೆ ದೋಸೆ, ರಾತ್ರಿ ಹೋದ್ರು ಮಸಾಲೆ ದೋಸೆ, ಬೆಳಗ್ಗೆ ಹೋದ್ರು ಮಸಾಲೆ ದೋಸೆ, ಮಧ್ಯಾಹ್ನ ಕರ್ಕೋದ್ರು ಬೇಕಾದ್ರೆ ಮಸಾಲೆ ದೋಸೆ ವಿತ್ ಕಾಫಿ. ಸರ್ ಕಾಫಿನೂ ಹೇಳಿದೆ ನನಗೆ. ಹಾಂ ಕೊಡಿ. ಫೈನಲಿ ಮಸಾಲೆ ದೋಸೆ ಇಸ್ ಹಿಯರ್. ನಮ್ಮ ಅಕ್ಕನ ಮಸಾಲೆ ದೋಸೆ. ಕ್ರಿಸ್ಪಿ ಗೈಸ್. ನಮ್ಮ ಅಕ್ಕ ಒಂದು ಕಾಫಿ ಕೊಟ್ಬಿಟ್ರೆ ಸಾಕು, ಇನ್ನೇನು ಬೇಡ ಅವಳಿಗೆ ಅಲ್ವಾ? ಸೊ ಗೈಸ್ ನಾವು ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಮೆಜೆಸ್ಟಿಕ್ ಕಡೆ ಹೋಗ್ತಾ ಇದ್ದೀವಿ. ಗಾಂಧಿನಗರ. ಗಾಂಧಿನಗರ ಈ ಸಿನಿಮಾದಲ್ಲಿ ಇದೆಯಲ್ಲ ಗಾಂಧಿನಗರ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ನಮ್ಮ ಅಕ್ಕ ಹೇಳ್ತಾಳೆ ಇವಾಗ. ಏನಕ್ಕೂ ಹೋಗ್ತಾ ಇಲ್ಲ, ಸುಮ್ಮನೆ ಸುತ್ತಕ್ಕೆ. ಹೆಂಗೆ ಮನೆಯಿಂದ ಆಚೆ ಬಂದಿದ್ದೀವಲ್ಲ, ಮತ್ತೆ ಮನೆಗೆ ಹೋದ್ರೆ ಇನ್ನೇನು ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಗೊತ್ತಲ್ಲ ನಮಗೆ. ಸೊ ಅದಕ್ಕೆ ಆದಷ್ಟು ಸುತ್ತಾಡ್ಬಿಟ್ಟು ಹೋಗೋದು. ನಾನು ಇಲ್ಲ ಅಂದಿದ್ರೆ ನೀವು ವೀಕೆಂಡಲ್ಲಿ ಏನು ಮಾಡ್ತಿದ್ರಿ? ಸುತ್ತಾಡ್ತಾ ಇದ್ವಿ ನಾವು. ನೀವು ಹಾಂ, ಅಂದರೆ ಯಾವ ಥರ ಓಡಾಡ್ತಿದ್ರಿ? ಈ ಥರ ಓಡಾಡ್ತಿದ್ರಿ? ಕಾರಲ್ಲಿ ಓಡಾಡ್ತಾ ಇದ್ರಿ? ಈ ಥರ ಓಡಾಡ್ತಿದ್ವಿ. ಈ ಥರ ರನ್ನಿಂಗು ವಾಕಿಂಗು ಆ ಥರ ಏನಿಲ್ಲ? ಅಕ್ಷಯ್ ಬರ್ತಿದ್ದ, ನಂಗೆ ಆಗ್ತಿರ್ಲಿಲ್ಲ. ಸರ್ ನೀವು ಯೂಟ್ಯೂಬ್ ಎಲ್ಲ ನೋಡ್ತೀರಾ? ನಂದು ಗಂಧದ ಗುಡಿ ಬ್ಲಾಗ್ಸ್ ಅಂತ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಇದೇನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೆಟ್ಸ್ ಗೋ. ಹೊಸ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಗೈಸ್. ಬೆಳಗ್ಗೆ ಪಾನ್ ತಿನ್ನೋಣ. ಪಾನ್, ಸಾದಾ ಪಾನ್. ನೀನು ತಿನ್ನಲ್ವಾ? ಯಾಕೆ? ಇಷ್ಟ ಇಲ್ಲ. ಊಟ ಆದ್ಮೇಲೆ ತಿನ್ನಕ್ಕೆ ಇಷ್ಟ ನನಗೆ. ಈಗ ತಿಂಡಿ ತಿಂದಿದೆಯಲ್ಲ. ನಾನು ಬೆಳಗ್ಗೆ ಇದೆ ಫಸ್ಟ್ ತಿಂತು. ನಾನು ಹೇಳಿದ್ದು ಇವ್ರು ಮಾಡೋದನ್ನ ನೋಡೋಕೆ ಒಂಥರ ಚೆನ್ನಾಗಿರುತ್ತೆ. ಸ್ವಲ್ಪ A few moments later. ಏನಿದು? ಇದಾ? ನಂಗೆ ಗೊತ್ತಿಲ್ಲ ಅದಕ್ಕೆ. ಗುಂಡು. ಹಾಂ, ಗುಂಡು ಹಂಗಂದ್ರೆ ಎಣ್ಣೆ. ಹಾಂ, ಎಣ್ಣೆ ಎಣ್ಣೆ ಹಿಂಗೆ ರೋಡಲ್ಲೆಲ್ಲ ಮಾರ್ತಾರ ಬೆಂಗಳೂರಲ್ಲಿ. ಒಳಗೆ ಸೇರಿದರೆ ಗುಂಡು ಹುಡುಗಿ. ಅದು ಹೌದಾ? ಹಂಗಾರೆ ಅದನ್ನೆಲ್ಲ ವಿಡಿಯೋ ಮಾಡೋದು ಬೇಡ ನಾವು. ಬೇಡ. ಕಟ್. ಶಾಂತ ಪಾಪ. ಸಂತೋಷ್ ಥಿಯೇಟ್ರಲ್ಲಿ ಕಳಸಿ ಪಾಲ್ಯ ಮೂವಿ ಹಾಕಿದ್ದಾರೆ. ಡಿ ಬಾಸ್ ನೋಡಿದ್ದಾನೆ ಕಳಸಿ ಪಾಲ್ಯ? ನೋಡಿಲ್ಲ.
ನೋಡಿಲ್ವಾ ಯಪ್ಪ ಅಕ್ಷಯ್ ಫೇವ್ರೆಟ್ ಮೂವಿ. ಹೌದಾ ಗೈಸ್ ನಮ್ಮ ಭಾವನ ಫೇವ್ರೆಟ್ ಮೂವಿ ಅಂತ ಕಳಸಿ ಪಲ್ಯ. ನನಗೆ ನವಗ್ರಹ ಫಿಲಮ್ ಇಷ್ಟ, ನಮ್ಮ ಭಾವನ ಕಳಸಿ ಪಲ್ಯ ಇಷ್ಟ. ನಿಂಗೆ ಯಾವ್ದು ಇಷ್ಟ? ಹೇಳಿದ್ದು ನಾನು, ನಂಗೆ ಯಾವ ಮೂವಿನೂ ಇಷ್ಟ ಇಲ್ಲ. ನಿನ್ನ ಮೂವಿನೇ ನೋಡಲ್ವಲ್ಲ. 3 hours later. ಒಂದು ಜೋಕ್ ಫಾಲ್ಸ್ ಆಗೋಗೈತಿ ಇಲ್ಲಿ ದೊಡ್ಡದಲ್ಲಿ ಕಾರಲ್ಲಿ ಇದೊಂದೇ ಇದ್ದಿದ್ದು. ಇದನ್ನ ಇಟ್ಕಂಗೆ ಒಳ್ಳೆ ಕಂಟೆಂಟ್ ಮಾಡ್ತೀನಿ ಮಳೆಯಲ್ಲಿ. ಅದನ್ನ ಒಳಿಕ್ ಹಾಕ್ಬಿಡ, ಆಲ್ರೆಡಿ ಸ್ಟಾರ್ಟ್ ಆಗಿ ಎಷ್ಟೊತ್ತಾಯ್ತು. ಹಿಂಗೋಗು ಇಲ್ಲಿ ನಾನೇ ನೆನಿತೀನಿ ಹೋಗತ್ಲೆ. ಎಷ್ಟು ಚೆನ್ನಾಗಿದೆ ಅಲ್ಲ ಮಳೆಯಲ್ಲಿ ವೆದರ್. ಅಪ್ಪ ಫಾಸ್ಟ್ ಫಾಸ್ಟಾಗಿ ಮನೇಲಿ ನೆನೀತಾ ಇದ್ದೀನಿ. ಇಲ್ಲಿ ಒಳಗೆ ಬರೋ. ಸೊ ಗೈಸ್ ನಾವು ರನ್ನಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಬಾಬಾ ಮನೇಲಿದ್ವಿ. ನಮ್ಮ ಅಕ್ಕ ಪಾರ್ಲರ್ಗೆ ಹೋಗಿದ್ದು. 1:15 ಹೋದ್ಲು, ಸಂಜೆ 5:30 6 ಗಂಟೆಗೆ ಬಂದಿದ್ದಾಳೆ. 3 ಅವರ್ ಆಗಿದೆ. 3 ಅವರಲ್ಲಿ ಹುಡುಗರು ಒಂದು ಫಿಲಮ್ ನೋಡಿ ಮುಗಿಸ್ಬೋದು. ಅದಕ್ಕೆ ಹುಡುಗಿರ ಅಂತ ಹೇಳೋದು. ನಾನು ನೆಂದೋಗ್ಬಿಟ್ಟಿದ್ದೀನಿ. ಏನ್ ನೆಂದೋಗಿದೆ? ಛತ್ರಿ ತಂದಿಲ್ಲ ಅಂದ್ರೂ ಆಗ್ತಿತ್ತು. ಫುಲ್ ನೆನ್ಸಿ ಬಾವ ಇಲ್ಲಿಂದಲೇ ಛತ್ರಿ ಬರಕ್ ಬೈತೆ ಈಗ. ಛತ್ರಿ ಕೊಟ್ಟು ಕಳಿಸಿ ಅಂದ್ರೆ ಬೈತೆ ಈಗ ಛತ್ರಿ ತಗೋದ್ರೆ ಎಷ್ಟು ನೆನ್ಕೊಂಬಂದ ನೋಡಿ ಬೋ. ದೊಡ್ಡ ಛತ್ರಿ ಕೊಟ್ಟು ಕಳಿಸ್ತಾರೆ ತಾನೇ. ಇಲ್ಲಿ ನೋಡಿ ಇಲ್ಲೇ ಇದೆ. ಗೈಸ್ ಹಂಗಂತ ನಮ್ಮ ಬಾವ ಇವಾಗ ನಮಗೆ ಓಮ್ ಫಿಲಮ್ ಹಾಕಿ ತೋರಿಸ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ಬೋದು. ಆರ್ನವಿ ಇಲ್ಲಿದೆ. ಗೈಸ್ ಇವಳು ನನ್ನ ಇನ್ನೊಬ್ಳು ಕಸಿನ್ ಭಾವನ ಅಂತ. ಹಾಯ್, ಫಸ್ಟ್ ಟೈಮ್ ಬರ್ತಿದ್ಯಲ್ಲ ಯೂಟ್ಯೂಬಲ್ಲಿ. ಇಲ್ಲಿ ಆರ್ನವಿ. ಸೊ ಗೈಸ್ ನಾವು ನಮ್ಮ ಬ್ಲಾಗ್ಸಲ್ಲೆಲ್ಲ ಜಾಸ್ತಿ ಆರ್ನವಿನ ತೋರ್ಸೋಕ್ಕಾಗಲ್ಲ, ಯಾಕಂದರೆ ನಾನು ಯಾವಾಗ ಇಲ್ಲಿಗೆ ಬಂದು ವೀಡಿಯೋಸ್ ಮಾಡ್ತೀನಿ. ನಾನು ಬಂದು ಹೋಗ್ತಿದ್ದಂಗೆ ಅವಳಿಗೆ ಹುಷಾರಿಲ್ದಂಗೆ ಆಗುತ್ತೆ, ಅದೇ ದೃಷ್ಟಿಯಾಗಿ. ಸೊ ಅದಕ್ಕೋಸ್ಕರ ನಾವು ಆರ್ನವಿನ ವೀಡಿಯೋದಲ್ಲಿ ತೋರಿಸ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀವಿ. The next day. ಸೊ ಗೈಸ್ ನಾವಿವಾಗ ನನ್ನ ಮೈನ್ ಚಾನಲ್ಗೆ ನಮ್ಮ ಅಕ್ಕನ ಇಂಟ್ರಡಕ್ಷನ್ ಮಾಡೋ ವೀಡಿಯೋ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮಗೆ ಭಾವನ ಹೆಲ್ಪ್ ಮಾಡ್ತಾ ಇದ್ದಾಳೆ ಈ ವಿಡಿಯೋ ಶೂಟ್ ಮಾಡೋಕ್ಕೆ. ಆ್ಯಂಡ್ ಸ್ವಲ್ಪ ನಮಗೆ ನನ್ನ ಮಕ್ಕಕ್ಕೆಲ್ಲ ಸ್ವಲ್ಪ ಏನಾಗಲ್ಲ ಮೇಕಪ್ ಹಾಕೋದು. ಸೊ ಮುಂದೆ ಯಾರಾದರೂ ನನ್ನ ಕೇಳಿದ್ರೆ ನೀನು ಯೂಟ್ಯೂಬಲ್ಲಿ ನಿಂಗೆ ಯಾರು ಫಸ್ಟು ಅಂದರೆ ಮಕ್ಕಕ್ಕೆ ಬಣ್ಣ ಹಾಕಿದ್ದು ಅಂತ ನಾನು ಅವಾಗ ಭಾವನ ಅಂತೀನಿ. ಅಯ್ಯೋನ ಇದೆ ನೋಡಿ. 1 hour later. ಸೊ ಗೈಸ್ ಫೈನಲಿ ನಮ್ಮ ಅಕ್ಕನ್ನ ಇಂಟ್ರಡ್ಯೂಸ್ ಮಾಡಾಯಿತು. ಸೊ ನಮ್ಮದು Q&A ವೀಡಿಯೋನ ಇವಾಗ ತಾನೇ ಕಂಪ್ಲೀಟ್ ಮಾಡಿದ್ವಿ. ಸೊ ಇಲ್ಲೇ ಮಾಡಿದ್ವಿ, ಇಲ್ಲೊಂದು ಟ್ರಿಪ್ ಇದ್ವಿ, ಇಲ್ಲೇ ಕೂರಕ್ಕೆ ಜಾಗ ಇತ್ತು. ಸೊ ಭಾವನ ಇದ್ಲು, ರಿಯೋ ಇದ್ರು, ಸೂಪರ್ ಹ್ಯಾಪಿ. ನನ್ನ ಚಾನಲಲ್ಲಿ ನಮ್ಮ ಅಕ್ಕ ಇಂಟ್ರೊಡ್ಯೂಸ್ ಆದ್ಲು. ಏನಂತಾರಕ್ಕ ಅದನ್ನು ಫಿಲಮಲ್ಲಿ ನಾನು ಹಿಂಗೆ ಹೇಳ್ತಿದ್ದಾನೆ ಯಾವಾಗಲೂ ಅದೊಂದು ವರ್ಡ್ ಯೂಸ್ ಮಾಡ್ತಾರೆ ಅಂತ. ಡೆಬ್ಯೂ ಗಾಯತ್ರಿ ಡೆಬ್ಯೂ ಇನ್ ಗಂಧದ ಗುಡಿ ಬ್ಲಾಗ್ಸ್. ಜಿ ಅದು ಜಿ ಇದು ಜಿ. A few moments later. ಆಫ್ ಮಾಡ್ಬಿಟ್ಟಿದ್ದ. ಸೊ ಗೈಸ್ ನಮ್ಮ ಅಕ್ಕ ಬೆಳಗ್ಗೆ ಎದ್ದು ಆರ್ನವಿಗೆ ಆಟ ಆಡಿಸಿ ನನ್ನ ಜೊತೆ ಬಂದು ತಿಂಡಿ ಮಾಡಿ ನನ್ನ ಜೊತೆ ಬಂದು ವೀಡಿಯೋನೂ ಮಾಡಿ ಇವಾಗ ಎಲ್ಲರಿಗೂ ಅಡುಗೆ ಮಾಡಿ ಇವಾಗ ಒಗ್ಗರಣೆ ಆಗ್ತಾಯಿದ್ದಾಳೆ. ಸೂಪರ್ ವುಮೆನ್. ಇಷ್ಟೊಂದೆಲ್ಲ ಹೆಂಗೆ ಕೆಲಸ ಮಾಡ್ತೀನಿ ನೀನು? ಇಷ್ಟವಾಗುತ್ತಲ್ಲ, ಅದೇ ಮೋಟಿವೇಶನ್. ಹಸುವಾಗ ನಿನಗೆ ಹೊಟ್ಟೆ ಹಸೋದೇ ಮೋಟಿವೇಶನ್ನು. ಸೊ ನಿನಗೆ ಹೊಟ್ಟೆ ಹಸಿದ್ರೆ ನಮಗೆಲ್ಲ ಹೊಟ್ಟೆ ತುಂಬುತ್ತೆ ಅಂತ ಅರ್ಥ. ಅಷ್ಟೇ, ಸೆಲ್ಫಿಶ್. ಈಗೇನು ಮಾಡ್ತಿದ್ಯಾ? ಈಗ ದಾಲ್ ಫ್ರೈ. ವಾ, ನಮ್ಮ ಭಾವ ಶಟಲ್ ಆಡ್ತವ್ರೆ. ಭಾವನ ಆರ್ನವಿನ ಆಟ ಆಡಿಸ್ತಿದ್ದಾಳೆ. ಅಂತ ನೀನು ಈರುಳ್ಳಿ ಹಾಕಿ ಒಂಚೂರು ಸೌಂಡ್ ಬರಲಿ, ಚುಸ್ ಅನ್ಬೇಕು. ಆವಾಗಲೇ ಒಂದು ಅಡುಗೆಗೆ ಒಂದು ಬೆಲೆ. ಅದೊಂದು ಡೈಲಾಗ್ ಐತೆ ಗೊತ್ತಾ ನಿಮಗೆ? ಯಾವುದೋ ಚಮಕ್ ಫಿಲಮಲ್ಲಿ ರಶ್ಮಿಕಾ ಮಂದನ ಅವ್ರು ಹೇಳ್ತಾರಲ್ಲ, ಅಡುಗೆ ಅನ್ನೋದು ಒಂದು ಕಲಾತ್ಮಕ ಕೃತಿ. ಕುಕ್ಕಿಂಗ್ ಒಂದು ಕಲಾತ್ಮಕ ಕುಸುರಿ. ಅಡುಗೆಯನ್ನು ಕೆಲವು ಪದಾರ್ಥಗಳಿಂದ ಮಾಡ್ತಾರೆ. ಮಾಡಿದವರು ಅದಕ್ಕೊಂದು ಜೀವ ಕೊಡ್ತಾರೆ. ತಿಂದು ಆನಂದಿಸಿದವರು ಆ ಜೀವಕ್ಕೊಂದು ಅರ್ಥ ಕೊಡ್ತಾರೆ. ಸಿಡಿ ಐತೆ ಗೈಸ್. ಸೊ ಗೈಸ್ ಹಂಗಂತ ನಾವು ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿ. ಸೊ ನೋಡಿ, ನಮ್ಮ ಅಕ್ಕ ಕುಕಿಂಗ್ ಮಾಡ್ತಾಳೆ, ಆಮೇಲೆ ಟ್ರಾವೆಲ್ ಮಾಡ್ತಾಳೆ. ನನ್ನ ಜೊತೆ ಸುಮಾರು ವೀಡಿಯೋ ಪ್ಲ್ಯಾನ್ ಮಾಡಿದ್ವಿ. ಮುಂದೆ ನೀವು ಕಮೆಂಟ್ ಮಾಡ್ಬಿಟ್ಟು ಹೇಳಿ, ಅಂದರೆ ನೀವು ಯಾವ ರೀತಿ ವೀಡಿಯೋಸ್ನ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ. ಸೊ ಎಲ್ಲ ರೀತಿ ವೀಡಿಯೋಸ್ನ ಟ್ರೈ ಮಾಡ್ತೀವಿ. ನಿಮಗೆ ಯಾವ ವೀಡಿಯೋ ಇಷ್ಟ ತುಂಬ? ಅಂದರೆ ಈ ಥರ ಒಂದು ವೀಡಿಯೋ ಮಾಡಬೇಕು ಅಂದರೆ ನಿಮ್ಮ ಜೊತೆ ಇಂಟ್ರಾಕ್ಟ್ ಮಾಡೋ ವೀಡಿಯೋಸ್ ಇಷ್ಟ ಆಗುತ್ತೆ. ಕ್ವಶನ್ ಆ್ಯಂಡ್ ಆನ್ಸರ್ ಅಲ್ವಾ? ಇವತ್ತು ಮಾಡಿದ್ವಲ್ಲ, ಅದಕ್ಕೆ ಚೆನ್ನಾಗಿತ್ತು ಒಂಥರ ಖುಷಿ ಆಗುತ್ತಲ್ಲ. ಗೈಸ್ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ ನಾವು ಯಾವ ರೀತಿ ವೀಡಿಯೋಸ್ ಮಾಡಬೇಕು ಅಂತ. ಗೈಸ್ ಇಲ್ಲಿ ಊಟ ಜೊತೆ ಹಲಸಿನ ಹಪ್ಪಳ ಇದೆಯಾ? ಇದು ಹಲಸಿನ ಹಪ್ಪಳ ಸ್ಪೆಷಲಿ ಮೇಡ್ ಬೈ ಮೈ ಅತ್ತೆ ಆ್ಯಂಡ್ ಮಾವ.
ಓ ನಿಮ್ಮ ಭಾವನ ಊರ ಕಡೆ ಭಾವ. ಹಾಂ ಅಲ್ಸೆ ಹೇಳಿದ್ದು. ಏನಂತೆ ಏನು ನೀವೇನು ಹೇಳ್ತಿದ್ದೀರಾ? ಹಲಸು. ನಾನು ಅದನ್ನೇ ಹೇಳಿದ್ದು. ನಾವು ಹಲಸು ಅಂತ ಗೈಸ್, ಅದು ಹಲಸು ಅಂತೆ. ಹಲಸಿನ ಹಲಸಿನ ಹಪ್ಳ ರೆಡಿ. ಹಪ್ಳ ಈಸ್ ಕಮಿಂಗ್. ಗೈಸ್ ನೋಡಿ, ಹಲಸಿನ ಹಪ್ಳ ರೆಡಿ. ಬಿಸಿ ಬಿಸಿ ಹಲಸಿನ ಹಪ್ಳ. ಹಾಂ, ಹಲಸು ಹಲಸು. ಚೆನ್ನಾಗಿದೆ. ಖಾರ ಖಾರ ಫ್ಲೇವರ್ ಇರುತ್ತಲ್ಲ. ಚಾವಲ್. ಶಬಾಷ್. ಒಂದು ನಿಮಿಷ ತಿಂದಾದ್ಮೇಲೆ ಒಂದು ರಿಯಾಕ್ಷನ್ ಏನಾದರೂ ಕೊಡಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು 1 hour later. ಓ, ಹೆಸರುಘಟ್ಟ ಅಂದ್ರೆ ನಾವು ಲಾಸ್ಟ್ ಟೈಮ್ ಹೋಗಿದ್ವಲ್ಲ, ಅದೇ ಹೆಸರುಘಟ್ಟನ? ಅಲ್ಲಿಗೆ ಹೋಗ್ತಿಲ್ಲ. ಓಕೆ. ಸೊ ಗೈಸ್, ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟು ನಾನು ನಮ್ಮ ಅಕ್ಕ ಯಾವ ರೀತಿ ವೀಡಿಯೋಸ್ ಮಾಡಬೇಕು ಅಂತ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ಸೊ ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ಅಂತ ಮತ್ತೆ ಇನ್ನೊಂದು ಇಂಟ್ರೆಸ್ಟ್ ಆಗಿರೋ ವಿಡಿಯೋ ಜೊತೆ ಆದಷ್ಟು ಬೇಗ ಬರ್ತೀನಿ. ಸ್ಟೇ ಟ್ಯೂನ್ಡ್. ಬಾಯ್. ನಮಸ್ತೆ.